ಕಡೆಗೆ ಉಮರ್ ಶರೀಫ್ ಅವರು ಮಾತನಾಡ್ತಾ ಇದ್ರು. ಉಮರ್ ಶರೀಫ್ ಅವರೇ, ಎಸ್ ಪ್ಲೀಸ್. ಅದೇ ನಾನು ಇವ್ರಿಗೆ ಹೇಳಿದ್ದೇನೆಂದ್ರೆ, ಒಂದು ವೇಳೆ ನೀವು ಅಹಿಂಸಾವಾದಿಯಾಗಿ ತೋರಿಸ್ಕೊಂಡ್ರೆ ಜನರು ಅಷ್ಟು ಭಯ ಪಡಲ್ಲ. ಈ ಹಿಂದೂ ರಾಷ್ಟ್ರ ಅಂತ ಹೇಳಿದ ತಕ್ಷಣ ಹೌದಾ ಮಾಡ್ಕೊಳ್ಳಿ ಅಂತ ಬಿಡ್ತಾರೆ. ಇವಾಗೇನಂದ್ರೆ, ಒಂದು ಮಸೀದಿಯನ್ನು ಧ್ವಂಸ ಮಾಡಿ ಅದರ ನಂತರ ಎಷ್ಟೋ ಜನರು ಸತ್ತೋಗಿ ತೀರೋಗಿ ಅದರ ನಂತರ ಏನೇನೋ ನಡೆದು ಬಿಟ್ಟಿದೆ ಅನಾಹುತಗಳು. ಸೊ ಅವೆಲ್ಲ ನಾವು ತಿದ್ದುಪಡಿ ಮಾಡಿಸಿದ್ರೆ ಹಿಂದುತ್ವ ಓಕೆಪ್ಪ ಮಾಡ್ಕೊಳ್ಳಿ ಅಂತ ಬಿಡ್ಬೋದು. ಇವಾಗ ಏನಂದ್ರೆ, ಹಿಂಸೆ ಮೂಲಕ ಬರ್ಬೇಕಂತ ಯಾರೇ ಇಚ್ಛಿಸಿದ್ರು ಅದಕ್ಕೆ ಒಂದು ಮೈಂಡ್ ಸೆಟ್ ದೂರ ಮಾಡಕ್ಕೆ ಇಂಟರ್ವ್ಯೂನ ಆಗ್ತಾ ಇದ್ದೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ದೂರ ಮಾಡ್ಬೇಕು. ಎರಡನೇ ಒಂದು ವಿಷಯ, ಈ ಪಾಯಿಂಟಿಗೆ ಒಂದು ಅಬ್ಜೆಕ್ಷನ್ ಇದೆ. ಒಂದು ಅಬ್ಜೆಕ್ಷನ್ ಇದೆ ನಿಮ್ಮ ಪಾಯಿಂಟಿಗೆ. ಒಂದು ಅಬ್ಜೆಕ್ಷನ್ ಇದೆ ನಂದು. ಹೇಳಿ. ಅಹಿಂಸಾವಾದಿಗಳಾದ್ರೆ ನಾವು ಒಪ್ಕೊಳ್ತೀವಿ ಅಂತ ಹೇಳಿ. ಈ ಭಾರತ ದೇಶದಲ್ಲಿ ಅಹಿಂಸಾವಾದಿಗಳಾಗಿದ್ದಿದ್ರೆ ಮುಸ್ಲಿಮರು ಈ ದೇಶದ ಒಳಗಡೆ ಕಾಲಿಡೋಕಾಯ್ತು. ನಮ್ಗೆ ಈ ದೇಶದೊಳಗಡೆ ಅಹಿಂಸಾವಾದಿಗಳು ಇದ್ದಿದ್ರಿಂದಾನೇ ಕ್ರಿಶ್ಚಿಯನ್ಸರು ಈ ದೇಶದ ಒಳಗಡೆಗೆ ಬರುವಂಗಾಗೋಯ್ತು. ಅವತ್ಯಾರು ಕೂಡ ಮುಸ್ಲಿಮರ ಜೊತೆ ಹೊಡೆದಾಡಲಿಲ್ಲ ಸರ್. ಅವತ್ಯಾರು ಕೂಡ ಹಿಂದೂಗಳು ಕ್ರಿಶ್ಚಿಯನ್ ಜೊತೆ ಹೊಡೆದಾಡ್ಲಿಲ್ಲ ಸರ್. ಉಮರ್ ಶರೀಫ್ ಅವರೇ, ಅವತ್ತು ಹೊಡೆದಾಡಿದ್ದು ಯಾರು ದಾಳಿಕೋರರಿದ್ರು ಅವರೇ ಈ ದೇಶದಲ್ಲಿರುವಂತ ಹಿಂದೂಗಳನ್ನ ಹೊಡೆದಾಡಿದ್ದು, ಈ ದೇಶದಲ್ಲಿರುವಂತ ಹಿಂದೂಗಳನ್ನ ಮತಾಂತರವನ್ನ ಮಾಡಿ. ಉಮರ್ ಶರೀಫ್ ಅವರೇ, ನಾನು ಇನ್ನೂ ಒಂದು ಹಿಸ್ಟ್ರಿಯನ್ನ ಹೇಳ್ತೀನಿ ನಿಮ್ಗೆ. ಅಹಿಂಸಾವಾದಿಗಳ ವಿಚಾರದಲ್ಲಿ ಮಾತನಾಡ್ತಾ ಇದ್ರಿ. ಹಿಂದೂಗಳು ಅಹಿಂಸಾವಾದಿಗಳಾದ್ರೆ ನಮ್ಮ ಹಿಂದೂ ರಾಷ್ಟ್ರ ಆಗೋದ್ರಲ್ಲಿ ನಮ್ದೇನು ಸಮಸ್ಯೆ ಇಲ್ಲ ಅಂತ ಹೇಳಿ. ಪಾಕಿಸ್ತಾನದಲ್ಲಿ ಹಿಂದೂಗಳ ಜೊತೆಗೆ ನಡೆದುಕೊಂಡಂತ ರೀತಿಯಲ್ಲಿ ಅಹಿಂಸಾವಾದಿಗಳು ಯಾರಾಗಿದ್ದು ಸರ್? ಮುಸ್ಲಿಮರ ಇಲ್ಲ ಹಿಂದೂಗಳ? ಈ ದೇಶದ ವಿಭಜನೆ ಆದಂತ ಸಂದರ್ಭದಲ್ಲಿ ನೋ ಒನ್ ಸೆಕೆಂಡ್ ಸ್ವಾಮಿ, ಪಾಕಿಸ್ತಾನ ದೊಡ್ಡ ಹಿಂಸೆ ಮಾಡುವ ಜಾಗ ಅಂತ ನಾನು ಒಪ್ಪಿಕೊಳ್ಳುತ್ತಿಲ್ಲ. ಈ ದೇಶದಲ್ಲಿ ಅದೇ ಉಳಿದುಕೊಂಡಂತ ಮುಸ್ಲಿಮರಿಗೆ, ಈ ದೇಶದಲ್ಲಿ ಉಳಿದುಕೊಂಡಂತ ಮುಸ್ಲಿಮರನ್ನ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣಕರ್ತರಾದಂತಹ ಅಹಿಂಸಾವಾದಿಗಳು ಹಿಂದೂಗಳಲ್ವಾ ಸರ್? ಅಲ್ಲಿದ್ದಂತ ಹಿಂದೂಗಳೇನಾದ್ರು ಸರ್, ಅಲ್ಲಿದ್ದಂತ 16% ಹಿಂದೂಗಳು 1%, 2% ಬಂದು ಕೂತಿದ್ದಾರೆ. ಈ ದೇಶದಲ್ಲಿದ್ದಂತ ಮುಸ್ಲಿಮರು 1-2% ಇದ್ದಂತವರು 16% ಹೋಗಿ ಕೂತಿದ್ದಾರೆ. ಯಾರು ಅಹಿಂಸಾವಾದಿಗಳು? ಉಮರ್ ಶರೀಫ್ ಸರ್, ಯಾರು ಅಹಿಂಸಾವಾದಿಗಳು ಸರ್? ಇಲ್ಲ ಅರುಣ್ ಅವರೇ, ನಾನು ಕೊಟ್ಟಿರುವ ಸೂಚನೆ ಬಂದು, ಯಾರು ಹಿಂದೂ ರಾಷ್ಟ್ರ ಅಂತ ಕರ್ಸ್ಕೊಳ್ಬೇಕಂತ ಆಸೆ ಪಡ್ತಾರೋ ಅವರಿಗೆ ಒಂದು ಬೆಂಚ್ ಮಾರ್ಕ್ ಕೊಡ್ತಾ ಇದ್ದೀನಿ. ನೀವು ಒಳ್ಳೆ ರೀತಿಯಲ್ಲಿ ನೀವು ಅದನ್ನ ಮುಂದೆ ತಂದ್ರೆ ಎಲ್ಲರೂ ಅದಕ್ಕೆ ಬೆಂಬಲ ಕೊಡ್ತಾರೆ ಅಂತ ಹಾಗಿದ್ರೆ ಒಂದು ಕೆಲಸ ಮಾಡೋಣ. ಈ ದೇಶದಲ್ಲಿ ಯಾವುದೇ ದೇಶ ಹುಡ್ದಾಗ ಯಾವ್ದು ಮಸೀದಿ ಇರಲಿಲ್ಲ. ನೀವು ಒಂದೇ ಒಂದು ಅಬ್ಜೆಕ್ಷನ್ ತಗೊಳ್ತಾ ಇದ್ದೀನಿ. ಅವಾಗಿಂದ ತುಂಬಾ ಮಾಡ್ರೇಟ್ ಆಗಿ ಮಾತಾಡ್ಕೊಂಡು ಬಂದ್ರಿ. ಇವತ್ತು ಮಹೇಶ್ ಜಿಗೆ ಹೇಳ್ಬಿಟ್ರಿ, ನಿಮಗೂ ಸಾವರ್ಕರ್ ಅವ್ರಿಗೂ ಏನು ಸಂಬಂಧ ಇದೆ, ನನಗೂ ಬಾಬರ್ಗೆ ಅದೇ ಸಂಬಂಧ ಅಂತ. ಸಾವರ್ಕರ್ ಈ ದೇಶದ ಮೇಲೆ ಯಾರ ಮೇಲೇನೂ ದಾಳಿ ಮಾಡಲಿಲ್ಲ, ಯಾವ ದೇವಸ್ಥಾನ ಹೊಡೆದಿಲ್ಲ, ಮಸೀದಿ ಹೊಡೆದಿಲ್ಲ, ಹೆಣ್ಮಕ್ಳ ಮಾನಹಾನಿ ಮಾಡಲಿಲ್ಲ, ರೇಪ್ ಮಾಡಲಿಲ್ಲ, ಏನು ಮಾಡಲಿಲ್ಲ. ನೀವು ಸಾವರ್ಕರ್ಗೂ ಬಾಬರ್ಗೆ ಇಬ್ರಿಗೂ ಈಕ್ವೇಟ್ ಮಾಡಬಾರ್ದು. ಮತ್ತೆ ನೀವು ಆ ಒಂದು ಸಂತತಿ ಏನಿದೆಯಲ್ಲ, ಬಾಬರ್ನ ಸಂತತಿ ಅಂತ ನೀವು ಹೇಳ್ಕೊಂಡ್ರೆ ನಿಮ್ಗೆ ಅವಮಾನ. ಅದು ನಿಮ್ಗೆ ಅವಮಾನ. ಅದು ನಿಮ್ಗೆ ಅಲ್ಲಲ್ಲ, ಪ್ಲೀಸ್ ಲೆಟ್ ಮಿ ಕಂಪ್ಲೀಟ್. ನಿಮ್ಗೆ ಅವಮಾನ ಅದು ಅಲ್ಲಲ್ಲ, ನಿಮ್ಗೆ ಅವಮಾನ ಅದು. ಒಬ್ಬ ರೇಪಿಸ್ಟ್ ಒಬ್ಬ ರೇಪಿಸ್ಟ್ ಅಂತ ನಿಮ್ಮನ್ನ ಸಾವರ್ಕರ್ ಸಂತತಿ ಅಂತ ಹೇಳ್ಕೊಳ್ತೀನಿ. ಸಾವರ್ಕರ್ ಕೇಳ್ಕೊಳ್ತೀನಿ. ನನ್ಗೆ ಹೆಮ್ಮೆ ಇದೆ. ಬಟ್ ನೀವು ಆ ರೀತಿ ಹೇಳ್ಕೊಳ್ಳೋದು ಅವಮಾನ. ಯಾಕಂದ್ರೆ ಈ ಭಾರತ ದೇಶದ ಪ್ರಜೆ ಅಲ್ಲ ಅವನು. ಅವನೊಬ್ಬ ದಾಳಿಕೋರ. ಅದ್ರ ಜೊತೆಗೆ ಒಂದು ನಿಮಿಷ, ಹಿಂದೂಗಳು ಅಹಿಂಸಾವಾದಿಗಳಾಗಬೇಕಲ್ವಾ? ಒಂದ್ ಕೆಲಸ ಮಾಡೋಣ, ದೇವಸ್ಥಾನ ಬಿಟ್ಕೊಡ್ಬಿಡಿ, ಮತ್ತೊಂದು ದೇವಸ್ಥಾನ ಬಿಟ್ಕೊಡಿ. ಈ ದೇಶದ 2000 ಮಂದಿರಗಳ ತಳಹದಿಗಳ ಮೇಲೆ ಮಸೀದಿಗಳು ನಿಂತಿದ್ದಾವೆ, ಅದನ್ನ ಬಿಟ್ಕೊಡ್ಬಿಡಿ. ನಾವು ರಾಜಿ ಯಾವುದೇ ಅಹಿಂಸೆ ಆಗಲ್ಲ ಈ ದೇಶದಲ್ಲಿ. ದಯವಿಟ್ಟು ಬಿಟ್ಕೊಡಿ. ನಿಮ್ ಸಮಾಜಕ್ಕೆ ಹೇಳಿ, ಅಲ್ಲಿರ್ತಕ್ಕಂಥ ಸಂಬಂಧಿತ ಪಟ್ಟವ್ರಿಗೆ ಹೇಳಿ. ನೀವು 2000 ಮಸೀದಿಗಳು ಈ ದೇಶದ ಮಂದಿರಗಳ ತಳಹದಿ ಮೇಲೆ ನಿಂತಿದ್ದಾವೆ, ಬಿಟ್ಕೊಡ್ಬಿಡಿ. ಯಾವ ಹಿಂಸೆನೂ ಬೇಡ, ಎಲ್ಲ ಸಹಬಾಳ್ವೆ ಮಾಡೋಣ, ಸಾಮರಸ್ಯದಿಂದ ಬದುಕೋಣ. ಬಿಟ್ಕೊಡ್ಬಿಡಿ. ನೋಡಿ,
ಏನು ಚರ್ಚೆ ಇದೆ, ಈ ಚರ್ಚೆ ಅನಪೇಕ್ಷಿತ. ಅನಾವಶ್ಯಕವಾಗಿ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ, ತುಷ್ಟೀಕರಣದ ರಾಜಕಾರಣದ ಒಂದು ಹಂತಕ್ಕೋಸ್ಕರ ಈ ಚರ್ಚೆಯನ್ನು ಎತ್ತಿರುವಂಥದ್ದು. 50ನೇ ಇಸ್ವಿಯಿಂದ ಜನಸಂಘದ ಕಾರ್ಯಕ್ರಮ ಅಂತ ಹೇಳಿದ್ರು, ಅದು ಜನಸಂಘದ ಕಾರ್ಯಕ್ರಮ ಅಲ್ಲ. ಅದು ನಾವು ಹೇಳ್ತಿರ್ತಕ್ಕಂಥದ್ದು ಇನ್ನು ಸೂರ್ಯ ಚಂದ್ರ ಇರೋ ತನಕ ಕೂಡ ಈ ದೇಶವನ್ನು ಹಿಂದೂ ರಾಷ್ಟ್ರ, ಹಿಂದೂಸ್ತಾನ, ಹಿಂದೂ ದೇಶ, ಭಾರತ ಅಂತಲೇ ಕರೆಯುತ್ತೆ. ಆಯಿತಾ? ಪ್ರಶ್ನೆ ಇರ್ತಕ್ಕಂಥದ್ದು ನಾವು ಯಾವುದನ್ನು ಗುರುತಿಸ್ಕೋಬೇಕು ಅಂತೇಳಿ. ನಮ್ಮ ಭವ್ಯ ಇತಿಹಾಸ, ನಮ್ಮದು ಪರಂಪರೆ, ನಮ್ಮ ಶ್ರೇಷ್ಠತೆ ಯಾವುದು, ಜಗತ್ತಿನ ಮುಂದೆ ಶ್ರೇಷ್ಠ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಭಾರತ. ಅದು ಈ 21ನೇ ಶತಮಾನದಲ್ಲಿ ಜಗತ್ತಿನ ಈ ರಾಜಕೀಯ ಇಷ್ಟು ಮಧ್ಯದಲ್ಲಿ ಭಾರತ ದೊಡ್ಡ ಗುರುವಿನ ಸ್ಥಾನಕ್ಕೆ ಹೋಗ್ತಾ ಇದೆ. ಜಗತ್ತು ಇವತ್ತು ಭಾರತವನ್ನು ಅಪ್ಕೊಳ್ತಾ ಇದೆ, ಭಾರತಕ್ಕೆ ಬೆಲೆ ಕೊಡ್ತಾ ಇದೆ, ಭಾರತ ಬೆಳೀತಾ ಇದೆ. ಜಗತ್ತು ಯಾವ ಥರ ಈ ನಕಾರಾತ್ಮಕ ಮನಸ್ಥಿತಿ, ಈ ಜಿಹಾದಿ ಮನಸ್ಥಿತಿ ಮಾಡಿದಂಥ ಧರ್ಮ ಏನು ಥಿಯೋಕ್ರಸಿ ಮೇಲೆ, ಮತೀಯವಾದದ ಮೇಲೆ ರ್ಯಾಡಿಕಲೈಸೇಷನ್ ಆದಂಥ ಪಾಕಿಸ್ತಾನ ನಶಿಸಿ ಹೋಗ್ತಾ ಇದೆ, ಬೇರೆ ಬೇರೆ ದೇಶಗಳು ನಶಿಸಿ ಹೋಗ್ತಾ ಇದೆ. ಭಾರತ ಮಾತ್ರ ಬಲಾಢ್ಯವಾಗಿ ಬೆಳೀತಾ ಇದೆ. ಜಗತ್ತಿನ ಮುಂದೆ ಎಲ್ಲ ಹಂತಗಳಲ್ಲೂ ಭಾರತ ಬೆಳೀತಾ ಇದೆ. ಈ ಭಾರತ ಬೆಳೆಯುವಂತ ಕಾಲಘಟ್ಟದಲ್ಲಿ ಚಿಲ್ಲರೆ ರಾಜಕಾರಣ ಮಾಡ್ತಕ್ಕಂಥ ನಿಕಮ್ಮಿ ಹೇಡಿ ತರದ ರಾಜಕಾರಣವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಕಾಂಗ್ರೆಸ್ ಮಾಡ್ತಿರ್ತಕ್ಕಂಥದ್ದು ಹೇಡಿ ತರದ ನಿಕಮ್ಮಿ ರಾಜಕಾರಣ. ನಿಮ್ಮನ್ನ ಬಳಸ್ಕೊಂಡು ಮಾಡ್ತಾ ಇದೆ, ನಿಮ್ಮನ್ನ ಬಳಸ್ಕೊಂಡು ಮಾಡ್ತಾ ಇದೆ. ನೀವ್ ಎಚ್ಚರ ಇರಿ, ನೀವ್ ಎಚ್ಚರ ಇರಿ. ನೀವು ಕೈ ತೊಳೆದ ಹೆಚ್ಚು ಅಗತ್ಯ ಇಲ್ಲ. ನೀವು ಕೈ ತೊಳೆಯೋದಲ್ಲ, ನೀವೆಲ್ಲ ಒಟ್ಟಿಗೆ ಹೋಗ್ಬೇಕು. ನೀವು ಸಿದ್ದರಾಮಯ್ಯ ಅವ್ರಿಗೆ ಹೇಳ್ಬೇಕು, ಸಿದ್ದರಾಮಯ್ಯ ಎಚ್ಚರ ಮುಸಲ್ಮಾನರಿಗೆ, ನಿಮ್ಗೆ ನಾವು ಜಾಗೀರ್ ಬರ್ಬೇಕು. ಸಿದ್ದರಾಮಯ್ಯ ಎಚ್ಚರ ಉತ್ತರ ಕೊಡಿ. ಅಲ್ಲಿ ಅವನು ಮುಸಲ್ಮಾನ್ ಬಂದು ಪ್ರಶ್ನೆ ಮಾಡಿಲ್ಲ. ನಿಮ್ಮ ಸಮಾಜಕ್ಕೆ ನಿಮ್ಮ ಸಮಾಜ ಸಿದ್ದರಾಮಯ್ಯ ಎಚ್ಚರಿಕೆ ಕೊಡಬೇಕು. ಅವರು ಉತ್ತರ ಕೊಡಲಿಲ್ಲ, ಧೈರ್ಯ ಇಲ್ಲ ನಿಮ್ಮಲ್ಲಿ. ಪ್ರಧಾನಿ ಮುಖ್ಯಮಂತ್ರಿ ನಿಮ್ಮವರೇ ಎಲ್ಲ ಸರ್, ಒಂದ್ ನಿಮಿಷ ಮಹೇಶ್. ಉಮರ್ ಶರೀಫ್ ಅವರೇ, ಏನ್ ಲಾಭ ಇಲ್ಲ ನೋಡಿ. ಒಂದೇ ಒಂದು ವರ್ಡ್ ಕೊಡ್ತೀನಿ. ಎಲ್ಲ ಸಂವಿಧಾನವನ್ನು ಬರೆದಿಟ್ಟಿರುವ ಡಾಕ್ಟರ್ BR ಅಂಬೇಡ್ಕರೇ ಹೇಳಿದ್ದಾರೆ, ಐ ಆಮ್ ಬಾರ್ನ್ ಹಿಂದೂ, ಐ ವಿಲ್ ನಾಟ್ ಡೈ ಎ ಹಿಂದೂ ಅಂತ. ಅವ್ರಿಗೆ ಯಾಕೆ ಆ ಹಿಂದೂ ಪದದಿಂದ ದೂರ ಆಗ್ಬೇಕಂತ ಅನಿಸ್ತು? ಇದಕ್ಕೆ ಉತ್ತರ ಕೊಡಿ. ಎಸ್, ಅವ್ರು ಹೇಳಿದಿರ್ತಕ್ಕಂಥದ್ದು ನೋಡಿ, ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿರ್ತಕ್ಕಂಥ ಹೇಳಿಕೆ ಭಾಗ ಏನು ಅಂತಂತಂದ್ರೆ, ಒಂದ್ ವಿಷಯ ಹೇಳ್ತೀನಿ ಕೇಳಿ. ಹಾಗಾದ್ರೆ ಅವ್ರು ಯಾಕೆ ಬೌದ್ಧಕ್ಕೆ ಹೋದ್ರು? ಇಸ್ಲಾಂಗೆ ಇಸ್ಲಾಂಗೆ ಹೋಗ್ಲಿಲ್ಲ, ಕ್ರೈಸ್ತಕ್ಕೆ ಹೋಗ್ಲಿಲ್ಲ? ಹೌದು, ನಮ್ಮ ಆಚರಣೆ ಒಳಗಡೆ ಅನೇಕ ದೋಷಗಳಿದ್ದಾಗ ಅನೇಕ ವಿಭೂತಿ ಪುರುಷರು ಅದನ್ನ ಸರಿ ಮಾಡುವಂತ ಕೆಲಸ ಮಾಡಿದ್ರು. ಬಸವಣ್ಣನವ್ರು ಮಾಡಿದ್ರು, ಅಂಬೇಡ್ಕರ್ ಅವರು ಮಾಡಿದ್ರು, ಅನೇಕ ಜನ ವಿಭೂತಿ ಪುರುಷರು. ಹೌದು, ಅಕ್ಸೆಪ್ಟ್ ಮಾಡ್ಕೋತೀವಿ. ನಮ್ದು ಒಳಗಡೆ ಇರ್ತಕ್ಕಂಥ ಅನೇಕ ನ್ಯೂನತೆಗಳನ್ನ ನಾವು ಸರಿ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತೀರಾ? ನಾನು ಹುಟ್ಟಿದ್ದು ಹಿಂದೂವಾಗಿ, ಆದ್ರೆ ಮರಣ ಹೊಂದುವಾಗ ನಾನು ಹಿಂದೂವಾಗಿ ಇರಬಾರ್ದು ಅಂತ ಅದಕ್ಕೂ ಇದಕ್ಕೆ ಸಂಬಂಧ. ಇದು ಅದು ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ರು. ಇವತ್ತು ನಾವು ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವು ವಿಷಾಂತರ ಮಾಡೋದು ಬೇಡ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅನೇಕ ಜನ ಮುಸ್ಲಿಂ ನಾಯಕರು ಬಂದು, ಅನೇಕ ಜನ ಈಸಾಯಿ ಧರ್ಮದ ನಾಯಕರು ಬಂದು ನಮ್ ಧರ್ಮಕ್ಕೆ ಬಂದು ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನಾನು ಈ ಮಣ್ಣಿನ ಅಲ್ಲದ ಧರ್ಮವನ್ನು ನಾನು ಒಪ್ಕೊಂಡ್ರೆ ಅದು ಮತಾಂತರ ಆಗಲ್ಲ, ರಾಷ್ಟ್ರಾಂತರ ಆಗುತ್ತೆ. ಈ ದೇಶದ ಮಣ್ಣಿನ ಧರ್ಮವಲ್ಲದನ್ನ ನಾವು ಒಪ್ಕೊಂಡ್ರೆ ನಾನು ರಾಷ್ಟ್ರಾಂತರ ಆಗ್ತೀನಿ ಅಂತ ಒಪ್ಕೊಂಡಿಲ್ಲ. ಅವರು ಇದೇ ಹಿಂದೂ ಧರ್ಮದ ಕಿಸಲಾದಂತಹ ಬುದ್ಧ ಧರ್ಮವನ್ನು ಒಪ್ಕೊಂಡ್ರು. ಒಂದು ನಿಮಿಷ ಮಹೇಶ್, ಇದೇ ಹಿಂದೂ ಧರ್ಮದಿಂದ ಹುಟ್ಟಿದಂತ ಬುದ್ಧ ಅವರೇ ಹಿಂದೂ ಅಂತ ಕರೆದೇ ಇರುವಾಗ ಗಣೇಶನ ಪೂಜೆ ಮಾಡೋದು ಬುದ್ಧ ಧರ್ಮದಲ್ಲೂ ಹಿಂದೂ ಅಂತ ಕರೆದಿಲ್ಲ ಅಂತ ಹೇಳುವಾಗ ನೀವು ಒಪ್ಪಿಕೊಳ್ತೀರಾ? ಹಿಂದೂ ಧರ್ಮದಲ್ಲಿ ಗಣೇಶ ನಮ್ಮನ್ನ ಮತ್ತೆ ಒತ್ತಾಯ ಮಾಡ್ತೀರಾ? ಯಾಕೆ ಯಾಕೆ ಅಂತ ಕೇಳ್ಕೊಳ್ತೀನಿ. ಅಲ್ಲ, ಈಗ ಅಂಬೇಡ್ಕರ್ ಮಾತನ್ನೇ ಉಲ್ಲೇಖ ಮಾಡೋದಾದ್ರೆ ಪಾಕಿಸ್ತಾನ ಪಾರ್ಟಿಷನ್ ಆಫ್ ಇಂಡಿಯಾದ ತುಂಬಾ ಬರ್ದಿದ್ದಾರೆ ಬುರ್ಕಾ ಬಗ್ಗೆ. ತುಂಬಾ ಧನ್ಯವಾದಗಳು. ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲಾ ಅತಿಥಿಗಳಿಗೂ ಕೂಡ ತುಂಬಾ ಧನ್ಯವಾದಗಳು. ಹಿಂದೂ ರಾಷ್ಟ್ರ ಅಸಾಧ್ಯನ ಗೊತ್ತಿಲ್ಲ ಇನ್ನು ಯಾವ ಹಂತಕ್ಕೆ ಹೋಗುತ್ತೆ ಅಂತ.